ಹಾಯ್ ಹಲೋ ಫ್ರೆಂಡ್ಸ್, ಈ ಪ್ಲಾಂಟ್ ಇದೆಯಲ್ಲ ಮಾರ್ನಿಂಗ್ ಟೈಮು ಈ ಥರ ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ. ಅದಕ್ಕೊಂದು ಐಡಿಯಾ ಬಂತು. ಒಂದು ಬ್ಯಾಟ್ರಿದು ವೈರಿಂಗ್ ಲೈಟ್ ವೇಸ್ಟಾಗಿ ಸುಮ್ಮನೆ ಮೂಲೆಯಲ್ಲಿ ಹಾಕಿದ್ದೆ. ಅದನ್ನು ನೋಡೋಣ ಅಂತ ಸುಮ್ಮನೆ ಹಾಗೆ ಗಿಡಕ್ಕೆ ಸುತ್ತಿ ಒಂದು ವಿಡಿಯೋ ಹಾಕಿದ್ದೀನಿ. ಇದು ಬಂದು ಮಾರ್ನಿಂಗು ಪಪ್ಪಾಯ ಹಣ್ಣಿತ್ತು. ಮಾರ್ನಿಂಗ್ ಟೈಮ್ ಪಪ್ಪಾಯ ಹಣ್ಣು ತಿಂದರೆ ಒಳ್ಳೆಯದು, ಅದಕ್ಕೆ ಮೊದಲು ಹಣ್ಣು ಕಟ್ ಮಾಡೋಣ ಅಂತ. ಇನ್ನು ತಿಂಡಿಗೆ ರಾಗಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ರಾಗಿ ರೊಟ್ಟಿಗೆ ಸ್ವಲ್ಪ ಅನ್ನ ಇರುತ್ತೆ ನೋಡಿ, ಅದು ಮಿಕ್ಸಿಲಿ ಹಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡಿ ಅನ್ನಕ್ಕೆ ಸ್ವಲ್ಪ ರಾಗಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ, ಬೇಕಾದ್ರೆ ಅಕ್ಕಿ ಹಿಟ್ಟು ಹಾಕೋಬೋದು. ಚೆನ್ನಾಗಿ ನಾದಿ ಮೀಡಿಯಮ್ ಹದ ಇರಬೇಕು. ಕಲಿಸ್ಬಿಟ್ಟು ಒಂದು 2 ಸೆಕೆಂಡ್ ಇಟ್ಟು ನಾವು ರೊಟ್ಟಿ ಮಾಡ್ಕೊಬೋದು. ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಸಾಂಬಾರು ಮಾಡ್ಕೊಬಿಡೋಣ ಅಂದ್ಬಿಟ್ಟು ಸಾಂಬಾರಿಗೆಲ್ಲ ತರಕಾರಿ ಹೆಚ್ಚಿಟ್ಟಿದ್ದೆ. ಮಸಾಲೆ ರುಬ್ಬಿ ಸಾಂಬಾರು ಕೂಡಿಸ್ತಾ ಇದ್ದೀನಿ. ಮಾರ್ನಿಂಗ್ ಟೈಮೇ ಸ್ವಲ್ಪ ಸಾಂಬಾರು ಬೇಗ ಮಾಡ್ಕೊಬಿಟ್ರೆ ಕೆಲಸಗಳು ಸ್ವಲ್ಪ ಈಸಿ ಆಗುತ್ತೆ. ಅದಕ್ಕೋಸ್ಕರ ಸಾಂಬಾರು ಜೊತೆಲೇ ರೆಡಿ ಮಾಡ್ತಾಯಿದ್ದೀನಿ. ಈ ಕಡೆ ಸಾಂಬಾರು ಆದಮೇಲೆ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಸಾಂಬಾರು ವಿಜಲ್ಗೆ ಕುಕ್ಕರ್ ಕೂಡಿಸಿಡ್ತಾ ಇದ್ದೀನಿ. ಇನ್ನು ತರಕಾರಿ ಸಾಂಬಾರೆಲ್ಲಾದರೆ ಬೇಗ ಆಗುತ್ತೆ. ಅದೇ ಸೊಪ್ಪಿನ ಸಾಂಬಾರು, ಹುರುಳಿಕಾಳು ಬಸ್ಸಾರು ಈ ಥರದ್ದೆಲ್ಲಾದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಮಾವಿನ ಹಣ್ಣು ಕಿತ್ಕೊಂಬಂದಾಗ ನಮ್ಮ ಮಕ್ಕಳು ಅದ್ರ ಕಡ್ಡಿ ಸಮೇತ ಕಿತ್ಕೊಬಂದು ಈ ಥರ ನೇತಾಕಿದ್ದಾರೆ ನೋಡಿ. ಇನ್ನಾಗಿ ಇಲ್ಲಿ ಒಂದು ಮನಿ ಪ್ಲಾಂಟ್ ಹಾಕಿದ್ದೀನಿ. ಆದರೆ ಹಾಕಿದ್ದು ಒಂದು ಕಡ್ಡಿ ನಾನೊಂದು ಕಾಫಿ ಮಗ್ಗಿತ್ತು, ಅದು ಯೂಸ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಕಾಫಿ ಮಗ್ಗಲ್ಲಿ ನಾನು 2 ಕಡ್ಡಿ ಮನಿ ಪ್ಲಾಂಟ್ ಹಾಕಿದ್ರೆ ಅದು ಬೇರು ಬಂದು ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗಿಬಿಟ್ಟಿತ್ತು ನೋಡಿ. ಬೇರೆ ಹೇಗೆ ಕಾಣಿಸ್ತಾ ಇದ್ದಾವೆ. ಅದೇ ಇದನ್ನೇ ಪಾಟಲ್ಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅನಿಸ್ತು ನನಗೆ. ಕಡ್ಡಿ ಕಡ್ಡಿ ಥರ ಸುಮ್ಮನೆ ಬೆಳ್ಕೊಂಡೋಗ್ಬಿಡೋದು, ಎಲ್ಲೋ ಒಂದೊಂದು 2 ಎಲೆ ಕಾಣಿಸೋದಷ್ಟೇ. ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇನ್ನೂ ರೊಟ್ಟಿ ಮಾಡ್ತಾ ಮಾಡ್ತಾ ಹಾಗೆ ಸ್ವಲ್ಪ ಬೆಲ್ಲ ಇತ್ತು. ಬೆಲ್ಲದು ಸುಮ್ಮನೆ ಹಾಗೆ ಇಟ್ಟರೆ ಒಂಥರ ಜಿನುಗು ಬಿಡುತ್ತಲ್ಲ, ಅದಕ್ಕೋಸ್ಕರ ನಾನೇನು ಮಾಡಿದೆ, ಆ ಬೆಲ್ಲನೆಲ್ಲ ಸ್ವಲ್ಪ ಪಾಕ ಮಾಡಿ ತೆಗೆದಿಡ್ತಾ ಇದ್ದೀನಿ. ಅದು ಬೇಕಾದಾಗ ನಾವು ಯೂಸ್ ಮಾಡ್ಕೋಬೋದು ಬೆಲ್ಲದ ಪಾಕನ. ಹಾಗಾಗಿ ಇದನ್ನು ಚೆನ್ನಾಗಿ ಸ್ವಲ್ಪ ಗಟ್ಟಿ ಬರಬೇಕು, ಆ ಥರ ಲಿಕ್ವಿಡ್ ಥರ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಈ ಜ್ಯುವೆಲರಿ ಬಗ್ಗೆ ಹೇಳಲೇಬೇಕು. ನಮ್ಮ ಮನೆಗೆ ಮ್ಯಾರೇಜ್ ಫಂಕ್ಷನ್ ಆದಾಗ ಈ ಥರ ಸೆಟ್ ತೊಗೊಬಿಟ್ಟು ಸುಮ್ಮನೆ ಬಾಡಿಗೆ ತೊಗೊಳೋದು ಬದಲು ಸೆಟ್ಟು ಓನ್ ತೊಗೊಬಿಡೋಣ ಅಂದ್ಬಿಟ್ಟು ಬೆಂಗಳೂರಲ್ಲಿ ಪರ್ಚೇಸ್ ಮಾಡಿದ್ದು. ಅದು ನೋಡಿ, ಈಗ ಮದುವೆ ಟೈಮಲ್ಲಿ ಮಾತ್ರ ಯೂಸ್ ಆಗುತ್ತೆ. ಮಿಕ್ಕಿದ ಟೈಮಲ್ಲಿ ಬಾಕ್ಸಲ್ಲಿ ಸುಮ್ಮನೆ ಹಾಗೆ ಬಿಸಾಕಿರ್ತೀವಿ. ಏನೇ ಆಗಲಿ ಸುಮ್ಮನೆ ಯಾವಾಗೋ ಒಂದು ಸಲ ಫಂಕ್ಷನ್ ಆಗೋದಕ್ಕೆ ತಗೋಬೇಕಿತ್ತ ಅನಿಸುತ್ತೆ. ಆದರೆ ಹೆಣ್ಮಕ್ಳೆಲ್ಲ ಇರ್ತಾರಲ್ಲ ಅವ್ರಿಗೆ ಯೂಸ್ ಆಗುತ್ತೆ. ಏನಾದ್ರು ಒಂದು ಫಂಕ್ಷನ್ನು, ಸ್ಕೂಲ್ ಫಂಕ್ಷನ್ನು, ಇನ್ನು ನಾವೆಲ್ಲ ಮಾಮೂಲಿ ಮದುವೆಗಳಿಗೆಲ್ಲ ಈಗ ಎಲ್ಲರ ಮದುವೆಗೂ ಹಾಕೋದಕ್ಕಾಗಲ್ಲ. ಇದು ಮನೆಯವರು ಹತ್ರ ರಿಲೇಷನ್ ಆದರೆ ಮಾತ್ರ ಇಂಥವು ಯೂಸ್ ಮಾಡಬೇಕು ಅನಿಸುತ್ತೆ. ಸುಮ್ಮನೆ ತಗೊಂಡಿದ್ದು ವೇಸ್ಟ್ ಅನಿಸುತ್ತೆ ಒಂದೊಂದು ಸಲ ಪರವಾಗಿಲ್ಲ ಇರಲಿ ಅನಿಸುತ್ತೆ. ಏಕೆಂದರೆ ಇದೇ ಸೆಟ್ಟೀಗ 1,500 ರೆಂಟಿಗೆ ಕೊಡ್ತಾರೆ. ಆದರೆ ನಾವೆಲ್ಲಾಗ ಸುಮ್ಮನೆ ಓನ್ ಇಟ್ಕೊಬಿಟ್ರೆ ಮಕ್ಕಳಿರೋ ಮನೆಗೆ ಯೂಸ್ ಆಗುತ್ತೆ. ಹೆಣ್ಮಕ್ಳಿರೋ ಮನೆಗೆ ಏನು ವೇಸ್ಟ್ ಆಗೋಲ್ಲ. ಆದರೂ ನನಗೊಂದೊಂದು ಸಲ ಯಾಕೆ ತಗೊಂಡೆ, ಸುಮ್ಮನೆ ವೇಸ್ಟ್ ಅಲ್ವಾ ಅಂತ ಅನ್ನಿಸ್ತು. ಸುಮ್ಮನೆ ಒಂದು ಫಂಕ್ಷನಲ್ಲಿ ಹಾಕ್ಕೊಂಡು ಈ ಥರ ಬಾಕ್ಸಲ್ಲಿ ಹಾಕಿ ಸುಮ್ಮನೆ ಒಂದು ಕಡೆ ಇಟ್ಟಿದ್ದಾಯಿತು. ಅದು ನಿಮಗೆ ನಾನು ಕ್ಲೀನ್ ಮಾಡ್ತಾ ಇದ್ನಲ್ಲ, ಹಾಗೆ ತೋರಿಸೋಣ ಅಂತ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಆದರೆ ಪರ್ಲಿನ್ ಡಾಬ್ ಬೇರೆ ತೊಗೊಂಡಿದ್ದು, ಇದ್ರ ಸೆಟ್ ಬೇರೆ ಡಾಬ್ ಇದೆ. 2 ಸೆಟ್ಟು ಡಾಬು ಸುಮ್ಮನೆ ನೋಡಿ ಇಟ್ಕೊಂಡಿದ್ದಾಯಿತು. ಇದು ರೆಂಟಿಗೆ ಕೊಟ್ಟಾದರೂ ಬಿಸ್ನೆಸ್ ಮಾಡ್ಬೋದು ಮಾಡೋರು. ಆನ್ಲೈನಲ್ಲಿ DIY ಗಿಫ್ಟ್ ಬಾಕ್ಸ್ನ ತರಿಸಿದ್ದು. ಅದರಲ್ಲಿ ತುಂಬ ಚೆನ್ನಾಗಿರೋ ಐಟಮ್ಸ್ ಬಂದಿತ್ತು. ಬ್ರಾಸ್ಲೆಟ್ ಎಲ್ಲ ಇದೆ, ಆಮೇಲೆ ಜಡೆಗೆ ಹಾಕೋ ಕ್ಲಿಪ್ಪು, ರಿಬ್ಬನ್ನು, ಇಯರಿಂಗು ತುಂಬಾ ಇಷ್ಟ ಆಯಿತು. ಬ್ರಾಸ್ಲೆಟಲ್ಲಿ ಇದೆಯಲ್ಲ ಅದು ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂದಿದ್ದಾವೆ. 180 ರುಪೀಸ್ಗೆಲ್ಲ ನಾವು ಆರ್ಡ್ರ್ ಮಾಡಿದ್ದು. ಅದು ನಿಮ್ಗೆ ಆಗಲೇ ಓಪನ್ ಮಾಡ್ತಿದ್ನಲ್ಲ ಹಾಗೆ ತೋರಿಸ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿದ್ರೆ ಸಣ್ಣ ಸಣ್ಣದು ಚಿಕ್ಕ ಸೈಜ್ ಕ್ಲಿಪ್ಗಳು ಕಲರ್ಸ್ ಇದ್ದಾವೆ. ಬ್ರಾಸ್ಲೆಟ್ ಮಾತ್ರ ಸುಮಾರು 4-5 ಟೈಪ್ ಬಂದಿದೆ. ಆಮೇಲೆ ನೆಕ್ ಚೈನು ಎಲ್ಲ ಬಂದಿದೆ 2. ರಿಬ್ಬನ್ ಇದ್ದಾವೆ, ಕ್ಲಿಪ್ ಇದೆ. ವರ್ತ್ ಅನ್ನಿಸ್ತು, ಕೊಡ್ಬೋದು ಅನ್ನಿಸ್ತು ನೋಡಿ. ಇದು ತುಂಬ ಚೆನ್ನಾಗಿದೆ, ಇದು ತುಂಬ ಇಷ್ಟ ಆಯಿತು ನನಗೆ. ಈ ಥರ ಚೈನ್ ಇದೆ ಅದಕ್ಕೆ ಬ್ರಾಸ್ಲೆಟ್ಗೆ. ಇದು ಇಯರಿಂಗು, ಬ್ರಾಸ್ಲೆಟ್ ನೋಡಿ ಚೆನ್ನಾಗಿದೆ ಅನ್ನಿಸ್ತು. ಕೊಡ್ಬೋದು 180 ರುಪೀಸು. ಎಲ್ಲ ನಾವು ಟೋಟಲ್ ನೋಡಿದ್ರೆ ಅದು ಅಲ್ಲಿಗೆ ಬಂತು. ಇವತ್ತಿನ ದಿನ ಹೀಗಿತ್ತು. ಬಾಯ್.